ಸರ್, ಒಂದು ಪರ್ಸನಲ್ ಕ್ವೆಶನ್ ಮೊದಲು ಕೇಳ್ಬಿಡ್ತೀನಿ ಕಾರ್ಯಕ್ರಮ ಮುಂದುವರ್ಸಕ್ಕಿಂತ ಮುಂಚೆ. ಸೊ ಎಲ್ಲರೂ ನೋಡಿದಾಗ ಆದರೆ ಈವೆಂಟ್ ಬಹಳ ಜನ ಮುಗಿದಾಗಿರೋ ಹುಡುಗಿರು ಬಂದ್ಬಿಟ್ಟಿದ್ದಾರೆ. ಅದು ಹೇಗೆ? ಥ್ಯಾಂಕ್ ಯು ಕಾವ್ಯ ಕ್ರಿಸ್ಟಫರ್. ಓ ಸಾರಿ ಕಾವ್ಯ ಶಾಸ್ತ್ರಿ, ಕಾವ್ಯ ಕ್ರಿಸ್ಟಫರ್, ಕಾವ್ಯ ಶಾಸ್ತ್ರಿ. ಕಾವ್ಯಾತ್ಮಕವಾಗಿದೆ ಕಾರ್ಯಕ್ರಮ ಅಂತ ಹೇಳ್ಬೇಕು. ಅರ್ಥ ಆಗತ್ತೆ ಸರ್, ಕಷ್ಟ ಅರ್ಥ ಆಗತ್ತೆ. ತುಂಬಾ ಕಾವ್ಯಾತ್ಮಕವಾಗಿದೆ ಅಂತ ಹೇಳಕ್ಕೆ ಕಾವ್ಯಾತ್ಮಕವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬಹಳ ವರ್ಣಮಯವಾಗಿದೆ ಅದಂತೂ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಅದನ್ನೇ ಹೇಳಿದ್ದು ಅಲ್ವಾ, ಅವ್ರು ಬರ್ತಿದ್ದ ಹಾಗೂ ಒಂದು ವೈಬೇ ಚೇಂಜ್ ಆಗೋಯ್ತು ನೋಡಿ ಅಂತ. ಇಲ್ಲ, ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ನಾನೊಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾ ಇದ್ವಿ, ಅಂಡರ್ 15 ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾ ಇದ್ವಿ. ಅದೇ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆ ಅವರಿಂದ ಕಲ್ತ್ಕೋಬೇಕು. ಯಾಕೆಂತಂದ್ರೆ ಅವ್ರ ತಂದೆಯವರು ಒಂದು ವೆಸ್ಪಾ ಸ್ಕೂಟ್ರಲ್ಲಿ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ. ಮತ್ತು ಅವ್ರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಬೇರೆ ಏನೂ ಇಲ್ಲ. ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ ROCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡಿದ್ರು. ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ TV ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಿದ್ರು. ಇದು ಅನಿಲ್ ಕುಂಬ್ಳೆ, ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇಂದ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಾದ ನಂತರ ಅಫ್ಕೋರ್ಸ್ ನಾನು ನಮ್ಮ ತಂದೆನೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ 10 ವಿಕೆಟ್ ಕ್ಯಾಲ್ಕಟಾಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಹಳೆ ಸ್ಕೂಲು ಕಾಲೇಜು ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವ್ರು ಆಡ್ತಿದ್ವಿ ಬೇರೆ ಕ್ರಿಕೆಟ್, ನಾವು ಆಡ್ತಾ ಇದ್ವಿ ಬೇರೆ ಕ್ರಿಕೆಟ್. ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ.